ಎಲ್ಲ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಹಬ್ಗೆ ಸ್ವಾಗತ. ಸೊ ಈ ಸೆಷನಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಚಾಪ್ಟರ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸ್ಕೊಡ್ತೀನಿ ನಿಮಗೆ, ಎಕ್ಸಾಮ್ಸ್ಗೆ ಬರೋ ಅಂಥದ್ದು. ಸೊ ನಿಮಗೆ ಮೇನ್ ಎಕ್ಸಾಮ್ ಏನಿದೆಯಲ್ಲ ಅದಕ್ಕೆ ಪಕ್ಕಾ ಬರೋ ಅಂಥ ಕ್ವಶನ್ಸು 2, 3, 5 ಮಾರ್ಕ್ಸ್ ಕ್ವಶನ್ಸ್ನ ತಿಳಿಸ್ಕೊಡ್ತೀನಿ. ಸೊ ಅಷ್ಟು ಓದಿದ್ರೆ ಸಾಕ ಅಂತ ಏನಾದರೂ ಕ್ವಶನ್ಸ್ ಇದ್ರೆ ಅಫ್ಕೋರ್ಸ್ ಇಷ್ಟು ಕ್ವಶನ್ ನೋಡಿಕೊಂಡು ನೀವು ಎಕ್ಸಾಮ್ಗೆ ಹೋದ್ರೆ ಸಾಕು, ಅದೇ ಕ್ವಶನ್ಸ್ನೇ ನಾನು ನಿಮಗೆ ತಿಳಿಸ್ಕೊಡ್ತಿರೋದು, ಸರಿನಾ? ಸೊ ಸೆಷನ್ನ ಕ್ವಿಕ್ಲಿ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದು ಮಾರುತಿಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಅಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ದೆನ್. ಚಾಪ್ಟರ್ ನೇಮ್ ಬಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೊ ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ? 11 ಮಾರ್ಕ್ಸ್ ಅಲಾಟ್ ಆಗಿದೆ. ಇದು ಬಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು. ಅಂಡ್ ಪ್ರೀವಿಯಸ್ ಇಯರ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ 11 ಮಾರ್ಕ್ಸ್ ಇಂದಾನೆ ಈ ಚಾಪ್ಟರ್ ಇಂದ ಬರ್ತಿರೋದು. ಅಂಡ್ ಈ 11 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ಅಂದ್ರೆ, ಒಂದು MCQ ಇರುತ್ತೆ, ಡನ್, ಒಂದು MCQ ಕ್ವಶನ್ ಇರುತ್ತೆ, ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಅಂಡ್ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ರಿಮೆಂಬರ್, ಈ 3 ಮಾರ್ಕ್ಸ್ ಕ್ವಶನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಟೈಪೇ ಆಗಿರುತ್ತೆ, ಅಂಡ್ ಒಂದು 5 ಮಾರ್ಕ್ಸ್ ಡಿರವೇಷನ್ಸ್ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಬಂದು 11 ಮಾರ್ಕ್ಸ್. ರಿಮೆಂಬರ್ ದಿಸ್, 3 ಮಾರ್ಕ್ಸ್ ನ್ಯೂಮರಿಕಲ್ ಕ್ವಶನ್ನು ಈ ಚಾಪ್ಟರ್ ಇಂದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇಂದ ಕೇಳ್ತಾನೆ. ಯಾವ್ದು ಕ್ವಶನ್ಸ್ ಕೇಳ್ಬೋದು ಅದನ್ನು ಸಹ ನೋಡೋಣ. ಸೊ ಫಸ್ಟ್ ಬಂದು 2 ಮಾರ್ಕ್ಸ್ ಕ್ವಶನ್. ಅದರಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಇದೆ. ನಾನು ಎಷ್ಟು ಕ್ವಶನ್ಸ್ನ ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನೋ ಅಷ್ಟು ಕ್ವಶನ್ಸ್ನು ನೋಡ್ಕೊಳ್ಳಿ, ಯಾವುದು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಡಿಫೈನ್ ಟಾರ್ಕ್. ಇಸ್ ಇಟ್ ಅ ವೆಕ್ಟರ್ ಆರ್ ಅ ಸ್ಕೇಲರ್? ನೆಕ್ಸ್ಟ್ ಕ್ವಶನ್ ಬಂದು ರೈಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಆಂಗ್ಯುಲರ್ ಮೊಮೆಂಟಮ್ ಅಂಡ್ ಟಾರ್ಕ್. ವಾಟ್ ಇಸ್ ದಿ torque acting on a body rotating with the constant angular momentum. Next question, give the general condition of equilibrium of a rigid body. Why a flywheel is used in engine of vehicle? What are the factors on which moment of inertia of a body depends? Very very important. Define couple. Give the expression for moment of couple. ಈ couple expression ತುಂಬಾ important. ಇದು ಬಂದು 2 marks question. ಮೂವಿಂಗ್ ಆನ್ ಟು 3 ಮಾರ್ಕ್ಸ್ ಕ್ವಶನ್ಸ್. ಅಫ್ಕೋರ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಾನು ಕೆಲವೊಂದು ಡಿರವೇಷನ್ಸ್ ಸಹ ಐಡೆಂಟಿಫೈ ಮಾಡಿ ಇಕ್ಕಿದ್ದೀನಿ. ಏನಕ್ಕೆ ಅಂದ್ರೆ, ಈ 5 ಮಾರ್ಕ್ಸ್ ಕ್ವಶನ್ ಇದೆಯಲ್ಲ, ಈ 5 ಮಾರ್ಕ್ಸ್ ನ ಯು ಕ್ಯಾನ್ ಡಿವೈಡ್ ಇಂಟು 2 ಪಾರ್ಟ್ಸ್, A B ಆಗಿ ಡಿವೈಡ್ ಮಾಡ್ಬೋದು. ಸೊ A ನ 2 ಮಾರ್ಕ್ಸಿಗೆ, B ನ 3 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೋಸ್ಕರ 3 ಮಾರ್ಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಡಿರವೇಷನ್ಸ್ ನ ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿರೋದು. ಅದರಲ್ಲಿ ಫಸ್ಟ್ ಕ್ವಶನ್ ಬಂದು, write the kinematic equation of rotational motion of a body with uniform angular acceleration and explain the terms. Very very important, easy question. ಎಷ್ಟೊಂದು ಸತಿ ಕೇಳಿದಾನೆ. State and explain perpendicular axis theorem in moment of inertia. ಅದಿಲ್ಲ ಅಂದ್ರೆ parallel axis theorem. ಇವೆರಡೂ ಸೇರಿ 5 ಮಾರ್ಕ್ಸ್ಗೆ ಕೇಳ್ಬೋದು. ರಿಮೆಂಬರ್ ದಟ್, ಎರಡೂ ಸೇರಿ 5 ಮಾರ್ಕ್ಸ್ಗೆ ಕೇಳ್ಬೋದು, ಕೇಳಿದಾನೆ. ಅದು ಬಿಟ್ರೆ ಪ್ರೂವ್ ದಟ್ ವರ್ಕ್ ಡನ್, ಈಸಿ ಡಿರವೇಷನ್ ಇದು ನೋಡ್ಕೊಳ್ಳಿ. ವಾಟ್ ಇಸ್ ದಿ ರೊಟೇಷನಲ್ ಅನಾಲಾಗ್ ಆಫ್ ಈಕ್ವೇಶನ್ P is equal to Fe. ಅದಿಲ್ಲ ಅಂದ್ರೆ ಟೌ is equal to I alpha ಅಂತ ಕೇಳಿದಾನೆ. ಟೌ ಅಂದ್ರೆ ಟಾರ್ಕು, I ಒಂದು ಮೊಮೆಂಟ್ ಆಫ್ ಇನರ್ಷಿಯಾ, ಆಲ್ಫಾ ಒಂದು ಆಂಗ್ಯುಲರ್ ಆಕ್ಸಲರೇಷನ್ ಡಿರೈವ್ ಮಾಡಬೇಕು. ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಆಫ್ ದಿ ಲಿವರ್. ಓಕೆ ಅಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನಿಮ್ದೇನಾದ್ರು ಪೇಪರ್ ಟಫ್ ಇದ್ರೆ ಬರುತ್ತೆ ಕ್ವಶನ್. ಅದಾದ ನಂತರ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ರೊಟೇಟಿಂಗ್ ಬಾಡಿ. ಇದು ಅಷ್ಟೇನೆ. ಇವೆರಡು ಕ್ವಶನ್ ಟಫ್ ಇದ್ರೆ ಪೇಪರು 2 ಕ್ವಶನ್ ಬರುತ್ತೆ. ಅದು ಬಿಟ್ರೆ ಪಕ್ಕಾ ಬರುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ನ್ಯೂಮರಿಕಲ್ ಟೈಪು 3 ಮಾರ್ಕ್ಸ್ ಅಲ್ಲಿ. ಸೊ ಈ ಮೈಟ್ ಆಸ್ಕ್ ದಿ ಕ್ವಶನ್ಸ್ ಲೈಕ್ ದಿಸ್. Angular speed of motor wheel is increased from 1200 rpm to 3120 rpm in 16 seconds. What is the angular acceleration alpha
ಅಸ್ಯೂಮಿಂಗ್ ದಿ ಆಕ್ಸಲರೇಷನ್ ಟು ಬಿ ಯೂನಿಫಾರ್ಮ್. ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಯು ಲುಕ್ ಇನ್ ಟು ಯುವರ್ ನೋಟ್ಸ್. ನೆಕ್ಸ್ಟ್ ಅದಿಲ್ಲ ಅಂದ್ರೆ ಈ ತರ ಕೇಳ್ಬೋದು, ಫೈಂಡ್ ದಿ ಟಾರ್ಕ್. ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ 2i cap minus 3j cap plus 4k cap about the origin. The force acting on the particle whose position vector is i cap plus j cap minus k cap. ಇದು ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತೀರಾ. ಪೊಸಿಷನ್ ವೆಕ್ಟರ್ ಆರ್ ವೆಕ್ಟರ್ ಕೊಟ್ಟಿದ್ದಾನೆ, ಇಲ್ಲಿ ಫೋರ್ಸ್ ಎಫ್ ವೆಕ್ಟರ್ ಕೊಟ್ಟಿದ್ದಾನೆ. ಸೊ ಟಾರ್ಕ್ ಎಕ್ಸ್ಪ್ರೆಷನ್ ಏನಪ್ಪ, ಎಫ್ ವೆಕ್ಟರ್ ಕ್ರಾಸ್ ಆರ್ ವೆಕ್ಟರ್, ಆರ್ ಎಲ್ಸ್ ಸಾರಿ ಆರ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್ ಅಂತ ಬರೀತೀರಾ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ. ಇದಲ್ಲ ಇದು ಡನ್. ಅದು ಇಲ್ಲ ಅಂದ್ರೆ 2 particles of masses 2 kg 4 kg located at 2 meter and 4 meter respectively from origin along x-axis. Find the coordinates of center of mass. Center of mass ಮೇಲೆ ಕ್ವಶನ್ ಬರುತ್ತೆ, ಈಸಿ ಇದೆ. ಈಗ 5 marks ಅಲ್ಲಿ ಒಂದೇ ಒಂದು ಕ್ವಶನ್ ತಗೊಂಡಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ, ಯಾಕೆಂದ್ರೆ 3 marks ಅಲ್ಲೇನೆ ಎ ಅಂಡ್ ಬಿ ಆಗಿ ಕೇಳ್ಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ ಕೇಳಿದಾನೆ. ಸೊ 5 marks ಅಲ್ಲಿ ಒಂದೇ ಒಂದು ಕ್ವಶನ್ ಇದೆ ಅಂತ ಅಲ್ಲ, ಆ 3 marks ಅಲ್ಲಿರೋ ಕ್ವಶನ್ಸ್ 5 marks ಆಗಿ ಕನ್ವರ್ಟ್ ಮಾಡ್ಬೋದು. ಅದಿಲ್ಲ ಅಂದ್ರೆ ಒಂದೇ ಒಂದು ಕ್ವಶನ್ ಕೇಳಿದ್ರೆ ಈ ಕ್ವಶನ್ಸ್ ನ ಕೇಳ್ತಾನೆ. ಶೋ ದ ಟಾರ್ಕ್ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್, ದಟ್ ಇಸ್ ಟೌ ಇಸ್ ಈಕ್ವಲ್ ಟು dl by dt ಡಿರೈವ್ ಮಾಡಿ ಅಂತ ಹೇಳಿದ್ದಾನೆ. ದೀಸ್ ಆರ್ ದಿ ವೆರಿ ವೆರಿ IMP ಇಂಪಾರ್ಟೆಂಟ್ ಕ್ವಶನ್ಸ್. ಇದೂ ಜಾಸ್ತಿ ಆಗಿದೆ ಅಂದ್ರೆ ಏನು ಮಾಡಕ್ಕಾಗಲ್ಲ, ನೀವಿಷ್ಟು ಕ್ವಶನ್ಸ್ ಸಹ ನೋಡ್ಕೊಳ್ಳೇಬೇಕು ನಿಮಗೇನಾದ್ರೂ ಹೈ ಸ್ಕೋರ್ ಮಾಡಬೇಕು ಅಂದ್ರೆ. ಅಂಡರ್ಸ್ಟುಡ್? ಸೊ ಇದು ಬಂದು ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈಗ ಏನು PDF ಡಿಸ್ಕಸ್ ಮಾಡೋದಲ್ಲ, ಆ PDF ನ ನಿಮಗೆ ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಾಟ್ಸಪ್ ಚಾನಲ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಪ್ಲೀಸ್ ಡೂ ಜಾಯಿನ್. ಅಂಡ್ ನಿಮ್ಗೆ ಇದೇ ತರ PU ಅಪ್ಡೇಟ್ಸ್ ಬೇಕು ಅಂದ್ರೆ ಮುಂದೆ, ಲೈಕ್ ನಾಟ್ ಓನ್ಲಿ PU ಅಪ್ಡೇಟ್ಸ್, KCET, JEE, NEET ಈ ಎಲ್ಲ ಎಕ್ಸಾಮ್ಸ್ದು ಅಪ್ಡೇಟ್ಸ್ ಬೇಕು ಅಂದ್ರೆ ಡೂ ಫಾಲೋ. ಸೆಕೆಂಡ್ PUC ಇಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಪೋರ್ಷನ್ಸ್ನ ಕವರ್ ಮಾಡೋಣ, ಓಕೆನಾ? ಸೊ ಇಷ್ಟು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.